ಬೆಂಗಳೂರಿನ ಅಗ್ರಹಾರ ಜೈಲಲ್ಲಿದ್ದ ದರ್ಶನ್ ಒಂದು ಕೈಯಲ್ಲಿ ಸಿಗರೇಟು ಇನ್ನೊಂದು ಕೈಯಲ್ಲಿ ಟೀ ಕಪ್ ಹಿಡ್ಕೊಂಡು ರೌಡಿ ಶೀಟರ್ಗಳ ಜೊತೆ ಖುಲ್ಲಂ ಎಂಜಾಯ್ ಮಾಡ್ತಿದ್ದದ್ದನ್ನ ನೋಡಿದ್ದೀವಿ. ಆದ್ರೀಗ ಈ ಜೈಲಲ್ಲಿ ಅದಕ್ಕೂ ಮೀರಿಸೋ ಎಣ್ಣೆ ಪಾರ್ಟಿ ನಡೆದಿದೆ. ಆದ್ರಿದು ಜೈಲಾಧಿಕಾರಿಯ ಎತ್ತಂಗಡಿಗೆ ನಡೆದಿರೋ ಸಂಚಂತೆ. ಕಲಬುರಗಿ ಸೆಂಟ್ರಲ್ ಜೈಲಲ್ಲಿ ಎಣ್ಣೆ, ಸಿಗರೇಟ್, ಗುಟ್ಕಾ. ಕಂಬಿ ಹಿಂದೆ ಕೈದಿಗಳು ಜಾಲಿ, ನಶೆ ವಿಡಿಯೋ ವೈರಲ್. ನೋಡಿದ್ರಲ್ಲ, ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸೋಕೆ ಅಂತ ಕಂಬಿ ಹಿಂದೆ ಹಾಕಿದ್ರೆ ಈ ಕೈದಿಗಳು ಮಾಡ್ತಿರುವ ಮೋಜು ಮಸ್ತಿಯನ್ನ. ಜೈಲಲ್ಲಿದ್ರು ಎಣ್ಣೆ, ಸಿಗರೇಟ್, ಗುಟ್ಕಾ, ಮೊಬೈಲ್ ಎಲ್ಲಾ ಸಿಕ್ತಿದೆ. ಹಾಡ ಹಗಲೇ ಕಲಬುರಗಿ ಸೆಂಟ್ರಲ್ ಜೈಲಲ್ಲಿ ಖುಲ್ಲಂ ಹೇಗ್ ಪಾರ್ಟಿ ಮಾಡ್ತಿದ್ದಾರೆ ನೋಡಿ. ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ ವರ್ಗಾವಣೆಗೆ ಹುನ್ನಾರ. ಅಸಲಿಗೆ ಜೈಲಲ್ಲಿ ಈ ರೀತಿ ಕೈದಿಗಳು ಬಿಂದಾಸ್ ಮೂಡ್ ನಲ್ಲಿರುವಂತಹ ವಿಡಿಯೋ ವೈರಲ್ ಆಗ್ತಿದ್ದಂತೆಯೇ ನಾನಾ ರೀತಿ ಪುಕಾರ್ಗಳು ಹಬ್ಬಿವೆ. ಇದರ ಮಧ್ಯೆ ಇತ್ತೀಚೆಗಷ್ಟೇ ಕಲಬುರಗಿ ಸೆಂಟ್ರಲ್ ಜೈಲಿಗೆ ಜೈಲು ಅಧೀಕ್ಷಕಿಯಾಗಿ ಬಂದ ಡಾಕ್ಟರ್ ಅನಿತಾ ಅವರನ್ನ ಎತ್ತಂಗಡಿ ಮಾಡಿಸಬೇಕು, ಸಸ್ಪೆಂಡ್ ಮಾಡಿಸಬೇಕು ಅಂತ ಕೆಲವರು ಹುನ್ನಾರ ಮಾಡಿ ವಿಡಿಯೋ ಬಿಟ್ಟಿದ್ದಾರೆ ಎನ್ನಲಾಗ್ತಿದೆ. ಯಾಕಂದ್ರೆ ಜೈಲಿನ ಸೆಲ್ನಲ್ಲಿ ಹೀಗೆ ಟೋಪಿ ಹಾಕೊಂಡು ಕೂತಿರುವ ಕೈದಿಗಳು ಅನಿತಾ ಮೇಡಮ್ಗೆ ಹಣ ಕೊಡೋ ಬಗ್ಗೆ ಮಾತನಾಡಿದ್ದಾರೆ. ಬೆಡ್ ಕೆಳಗಿಂದ 30,000 ಕ್ಯಾಶ್ ಕೂಡ ತೆಗೆದು ಅವರಿಗೆ ಕೊಟ್ಬಿಡು ಅಂತ ಬೇರೆ ಹೇಳಿದ್ದಾನೆ. ಇವಾಗ ಡಿಐಜಿ ಎಲ್ಲ ಬರ್ತಾರೆ, ಮತ್ತೆ ರೇಟ್ ಮೇಲೆ ರೇಟ್ ಆಗ್ತಿದೆ, ಹೆಂಗ್ ನಾವು ಫೋನ್ಗಳು ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ಬೇಕಿತ್ತು. ಅಮಿತಾ ಮೇಡಮ್ ಮೆಸೇಜ್ ಮಾಡ್ಬೇಕು. ಹೌದಾ, ಸುಮ್ಮನೆ ಹೋಗಿ ಇವಾಗ ಇದು ಮೇಡಮ್ 30 ತಗೊಂಡು ಇಟ್ಕೊಳ್ಳಿ, ನೀವು ನಾನೇನಿದೆ ಆಮೇಲೆ ಬಂದು ಇಸ್ಕೊಳ್ತೀನಿ ಅಂತ ಹೇಳು. ಇನ್ನು ನಿನ್ನೆಯಷ್ಟೇ ಕಲಬುರಗಿ ಜೈಲಿಂದ ಶಂಕಿತ ಉಗ್ರ ಜುಲ್ಫಿಕರ್, ಶಿವಮೊಗ್ಗ ರೌಡಿ ಶೀಟರ್ ಬಚ್ಚನ್ ಸೇರಿ 6 ಕೈದಿಗಳನ್ನ ಶಿಫ್ಟ್ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಈ ವಿಡಿಯೋಗಳು ವೈರಲ್ ಆಗಿವೆ. ಈ ಬಗ್ಗೆ TV9 ಜೊತೆ ಮಾತನಾಡಿರುವ ಅನಿತಾ, ಪಿತೂರಿ ನಡೆದಿರೋ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನಿಯಮಗಳ ಪ್ರಕಾರ ನಾವು ಕೆಲಸ ಮಾಡೋಕೆ ಹೋದರೆ ಈ ರೀತಿಯಾಗಿ ಇಷ್ಟು ಸಡನ್ ಆಗಿ 1.5 ತಿಂಗಳಲ್ಲೇ ಇದೆಲ್ಲ ಪ್ಲ್ಯಾನ್ ಮಾಡ್ತಾರೆ ಅಂತ ಹೇಳಿದರೆ ಇದು ಸ್ವಲ್ಪ ಬ್ಲ್ಯಾಕ್ ಮೇಲ್ ಅನ್ನೋದಕ್ಕಿಂತ ಇನ್ನೂ ಸ್ವಲ್ಪ ಇದರಲ್ಲಿ ಸೀರಿಯಸ್ ಇಶ್ಯೂ ಅಂತ ಕನ್ಸಿಡರ್ ಮಾಡಬೇಕಾಗಿದೆ. ಇಲ್ಲ, ಡಿ ಜಿ ಪ್ರೆಸೆನ್ಸಿಗೆ ಮಾತಾಡ್ತೇನೆ. ಅದು ನಿಜವೇ ಆಗಿದ್ದರೆ ಅಲ್ಲಿ ಏನು ಸೂಪರಿಂಟೆಂಡೆಂಟ್ ಇದ್ದಾರೆ ಮತ್ತು ಜೈಲರ್ಸ್ಗಳಿದ್ದಾರೆ, ಅವ್ರ ಮೇಲೆ ಕ್ರಮ ತಗೋಬೇಕಾಗುತ್ತೆ. ಏನೇ ಇರಲಿ, ಜೈಲು ಅಧೀಕ್ಷಕಿ ತುಂಬಾ ಸ್ಟ್ರಿಕ್ಟ್ ಅಂತ ಗೊತ್ತಾಗ್ತಿದ್ದಂತೆ ಗುಟ್ಕಾ, ಸಿಗರೇಟು ಬೇಕು ಅಂತ ಕೆಲ ದಿನಗಳ ಹಿಂದೆ ಕೈದಿಗಳು ಪ್ರತಿಭಟನೆ ಮಾಡಿದ್ರು. ಅನಿತಾರ ಕಾರು ಸ್ಫೋಟ ಮಾಡೋದಾಗಿ ಬೆದರಿಕೆ ಕೂಡ ಹಾಕಿದ್ರು. ಜೈಲು ಅಧೀಕ್ಷಕಿ ಸಸ್ಪೆಂಡ್ಗೆ ಪಿತೂರಿ ನಡೀತಾ ಷಡ್ಯಂತ್ರ ರೂಪಿಸಿದವರು ಯಾರು ಅನ್ನೋದು ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.